ಗರ್ಭಗುಡಿ ಐವಿಎಫ್ ಸೆಂಟರ್ ಪ್ರೆಸೆಂಟ್ಸ್ ನಿತ್ಯ ಸಂಜೀವಿನಿಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ವೀಕ್ಷಕರೇ, ಸಾಮಾನ್ಯವಾಗಿ ದಂಪತಿಗಳಿಗೆ, ನವವಿವಾಹಿತರಿಗೆ ಮತ್ತೆ ವಯಸ್ಸಿನಲ್ಲೇ ಕರೆಕ್ಟಾಗಿ ಮದುವೆ ಆದರೂ ಕೂಡ ಮಕ್ಕಳಾಗ್ತಾ ಇಲ್ಲ ಅನ್ನೋಂಥ ಕುರುವನ್ನ ಬಹಳಷ್ಟು ಜನ ಎದುರಿಸ್ತಾ ಇರ್ತಾರೆ. ಸೊ ಇದು ಕೇವಲ ಒಂದು ಆರೋಗ್ಯದ ಸಮಸ್ಯೆ ಆಗಿ ಅಷ್ಟೇ ಉಳ್ಕೊಳ್ಳೋದಿಲ್ಲ, ಮಾನಸಿಕವಾಗಿ ಒಂದು ಕೊರಗಾಗಿ ಉಳ್ಕೊಳ್ಬಿಡುವಂಥ ಸಾಧ್ಯತೆ ಇರುತ್ತೆ. ಯಾವ ಕಾರಣಕ್ಕಾಗಿ ಆಗ್ತಾ ಇಲ್ಲ, ಯಾವ ರೀತಿ ಚಿಕಿತ್ಸೆ ಪಡ್ಕೊಂಡ್ರೆ ಯಶಸ್ವಿಯಾಗಿ ಸಂತಾನ ಪ್ರಾಪ್ತಿ ಆಗಬಹುದು ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಆ ಎಲ್ಲದಕ್ಕೆ ಉತ್ತರ ನೀಡೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು, ಮೆಡಿಕಲ್ ಡೈರೆಕ್ಟರ್ ಅಂಡ್ ಫೌಂಡರ್ ಆಫ್ ಗರ್ಭಗುಡಿ IVF ಸೆಂಟರ್. ಹಲೋ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಸೊ ಡಾಕ್ಟರ್, ನಾನು ಈಗಾಗಲೇ ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವಂತಹ ಸಮಸ್ಯೆ ಇದು. ರೈಟ್ ಏಜಲ್ಲಿ ಮದುವೆ ಆಗ್ತೀವಿ ಅಂತ ಹೇಳಿದ್ರು ಕೂಡ ಸಾಕಷ್ಟು ಪದೇ ಪದೇ ಯಂಗ್ ಜನರೇಷನಲ್ಲಿ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಏನು ಕಾರಣ ಅನ್ನೋಂಥದ್ದು ಒಂದು ಮೊದಲಿಗೆ, ಜೊತೆಗೆ ನಿಮ್ಮ ಹೆಸರು ಏನಿಟ್ಟಿದ್ದೀರಾ IVF ಗರ್ಭಗುಡಿ ಸೆಂಟರ್ ಅನ್ನೋವಂಥದ್ದು ಬಹಳ ಒಂದು ಪಾಸಿಟಿವ್ ಎನರ್ಜಿ ಇದೆ ಅದರಲ್ಲೇನೆ. ಸೊ ಈ ಹೆಸರು ಹೇಗೆ ಬಂತು ಆ ಬಗ್ಗೆ ತಿಳಿಸ್ಕೊಡಿ. ಗರ್ಭಗುಡಿ ಅಂದರೆ ಗರ್ಭ ಮತ್ತು ಗುಡಿ ಎರಡೂ ಮಿಕ್ಸ್ ಆಗಿದೆ. ಅಂದರೆ ತಾಯಿ ಗರ್ಭ ಅಂತ ಹೇಳಿದ್ರೆ ನಾವು ಮದರ್ಸ್ ವೂಂಬ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಸೈನ್ಸ್ ಮತ್ತು ಸ್ಪಿರಿಚುಯಾಲಿಟಿ ಎರಡೂ ಸೇರಿ ಒಂದು ಸ್ಮಾಲ್ ಭ್ರೂಣ, ಕಣ್ಣಿಗೆ ಕಾಣಿಸ್ದೇ ಇರೋ ಭ್ರೂಣ 3 kg ಬೇಬಿಯಾಗಿ ಮಾರ್ಪಾಡಾಗುತ್ತೆ. ಸೊ ಎಷ್ಟು ಅದರಲ್ಲಿ ವಿಜ್ಞಾನ ಇದೆಯೋ ಅಷ್ಟೇ ವಿಸ್ಮಯ ಇದೆ. ಸೊ ಗರ್ಭದಲ್ಲಿ ಯಾವ ಥರ ಪ್ರೆಗ್ನೆನ್ಸಿ ಒಂದು ಸ್ಟಾರ್ಟ್ ಆಗಿ ಅಂಕುರ ಆಗಿ ದೊಡ್ಡ ಮಗು ಆಗಿ ಹೇಗೆ ಬೆಳೆಯುತ್ತೋ ಅದರಲ್ಲಿ ನಾವು ಸೈನ್ಸ್ ಮತ್ತು ಸ್ಪಿರಿಚುಯಾಲಿಟಿ ಎರಡಿಗೂ ಒತ್ತು ಕೊಡಬೇಕು ಅಂತ ನಮಗೆ ತುಂಬ ಅನ್ನಿಸ್ತಿತ್ತು. ಸೊ ಹೇಗೆ ಒಂದು ಹೆಸರನ್ನು ಹುಡುಕ್ತಾ ಇದ್ವಿ, ಹೌ ಕ್ಯಾನ್ ವಿ ಕಂಬೈನ್ ಬೌತ್ ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಅಂತ ಥಿಂಕ್ ಮಾಡೋವಾಗ ನಮ್ಗಿದು ಆಪ್ಟ್ ವರ್ಡ್ ಗರ್ಭ ಮತ್ತೆ ಗುಡಿ, ಗರ್ಭಗುಡಿ ಅಂತ ಇಟ್ರೆ ಎರಡೂ ಕಂಬೈನ್ ಆಗಿ ಜನರಿಗೆ ಪಾಸಿಟಿವ್ ಎನರ್ಜಿನೂ ಕೊಡುತ್ತೆ ಮತ್ತೆ ಅದರದ್ದು ಕರೆಕ್ಟಾಗಿ ಅದರ ಮೀನಿಂಗ್ನು ತಲುಪಿಸತ್ತೆ ಅಂತ ನಾವಿದು ಗರ್ಭಗುಡಿ IVF ಸೆಂಟರ್ ಅಂತ ಇಟ್ವಿ. ನೀವು ಕೇಳಿದಾಗೆ ರೈಟ್ ಏಜಲ್ಲಿ ಮದುವೆ ಆದ್ರೂ ಇವಾಗಿನ ಕಡೆ ತುಂಬಾ ಇನ್ಫರ್ಟಿಲಿಟಿ ಇಶ್ಯೂಸ್ ತುಂಬಾ ಇದೆ ಅಂತ ಹೇಳ್ತಿದ್ದೀರಾ. ಬಟ್ ನನ್ನ ಪ್ರಕಾರ ರೈಟ್ ಏಜಲ್ಲಿ ಮದುವೆ ಆಗೋರು ತುಂಬಾ ಕಮ್ಮಿ ಆಗ್ತಿದ್ದಾರೆ ನಮ್ಮ ಸೊಸೈಟಿಲಿ. ಮದುವೆನ ಪೋಸ್ಟ್ಪೋನ್ ಮಾಡೋರೇ ಜಾಸ್ತಿ. ಲೇಡೀಸ್ ಎಸ್ಪೆಷಲಿ ಕೆರಿಯರ್ ಓರಿಯೆಂಟೆಡ್ ಇರ್ತಾರೆ, ಪ್ರೊಫೆಷನ್ ಎಕ್ಸಾಕ್ಟ್ಲಿ ಪ್ಲಾನಿಂಗ್ ಮಾಡ್ತಾರೆ. ಫೈನಾನ್ಷಿಯಲಿ ಮೊದಲು ನಾನು ಸ್ಟೇಬಲ್ ಆಗಬೇಕು, ಆಮೇಲೆ ಮಗು ಮಾಡ್ಕೊಳ್ತೀನಿ. ಆಮೇಲೆ ಮಗು ಅಂತ ಆಗ್ಬಿಟ್ರೆ ಅದು ತುಂಬಾ ರೆಸ್ಪಾನ್ಸಿಬಿಲಿಟಿ, ಅದೊಂದು ಸ್ಟೇಟಸ್ ಅಲ್ಲ, ದೊಡ್ಡ ಜವಾಬ್ದಾರಿ. ಎಕ್ಸಾಕ್ಟ್ಲಿ. ಸೊ ಆ ರೆಸ್ಪಾನ್ಸಿಬಿಲಿಟಿನ ನಾನು ಅದನ್ನ ಮುಂದಕ್ಕೆ ಹಾಕ್ಬೋದಾ ಅಂತ ಮುಂದೆ ಹಾಕ್ತಾ ಇರ್ತಾರೆ. ಸೊ ಏಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕ್ರೈಟೀರಿಯಾ ಈ ಮಗು ಆಗೋದ್ರಲ್ಲಿ, ಗಂಡಸರಲ್ಲಾಗ್ಬೋದು ಹೆಂಗಸರಲ್ಲಾಗ್ಬೋದು. ಸೊ ಏಜ್ ಮೀರ್ತಾ ಇದ್ದಂಗೆ ಪ್ರಾಬ್ಲಮ್ಸ್ ಜಾಸ್ತಿ ಆಗತ್ತೆ. ಆಮೇಲೆ ನಾವು ಮುಂಚೆ ಎಲ್ಲ ನೋಡ್ತಿದ್ದಂಗೆ ಡಯಾಬಿಟಿಸ್ ಎಲ್ಲ ಒಂದು 60 ಆದ್ಮೇಲೆ 70 ಆದ್ಮೇಲೆ ಬರ್ತಿತ್ತು. ಬಟ್ ಇವಾಗ 20-30 ಇಯರ್ ಅವ್ರಿಗೆನೆ ಶುಗರ್ ಬರೋದು, ಥೈರಾಯ್ಡ್ ಬರೋದು, ಹೈಪರ್ ಟೆನ್ಷನ್. ಸೊ ಹೇಗೆ ಕಾಯಿಲೆಗಳು ಜಾಸ್ತಿ ಆಗತ್ತೋ ಇನ್ಫರ್ಟಿಲಿಟಿನೂ ಜಾಸ್ತಿ ಆಗತ್ತೆ. ಆಮೇಲೆ ನೀವು ನೋಡ್ತಿರ್ಬೋದು ಈ ಒಬೇಸಿಟಿ ಅನ್ನೋ ಪಿಡುಗು ಟೀನೇಜರ್ಸ್ ಅಲ್ಲಿ ಮತ್ತೆ ಮ್ಯಾರಿಡ್ ಲೈಫ್ ಇದ್ರೆ ಏಜ್ ಅಲ್ಲಿ ದೊಡ್ಡ ಪಿಡುಗಾಗ್ತಿದೆ ಒಬೇಸಿಟಿ. ಸೊ ಈ ಒಬೇಸಿಟಿಯಿಂದ ಬೇರೆ ಎಲ್ಲಾ ಕಾಯಿಲೆಗಳು ಅದೊಂದು ಗೂಡಾಗ್ತಾ ಇದೆ. ಅದರಲ್ಲಿ ಇನ್ಫರ್ಟಿಲಿಟಿ ಕೂಡ ಒಂದು ಕಾರಣ. ಸೊ ಈ ತರ ಹಲವಾರು ಕಾರಣಗಳಿರುತ್ತೆ. ಸೊ ಅಲ್ಲಿಗೆ ಡಾಕ್ಟರ್, ಈಗ ನಾವು ಹೇಳ್ತಿದ್ದ ಹಾಗೆ ಮಾತಾಡ್ತಿದ್ವಲ್ಲ, ಕಳೆದ ಜನರೇಷನ್ಗೂ ನಮ್ಮ ಜನರೇಷನ್ಗೂ ಹೋಲಿಸ್ಕೊಂಡ್ರೆ ಯಾಕೆ ಎಲ್ಲ ಸಮಸ್ಯೆಗಳು ಹೆಚ್ಚಾಗ್ತಾ ಬರ್ತಾ ಇದೆ? ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಅಥವಾ ಫುಡ್ ಹ್ಯಾಬಿಟ್ಸ್, ಏನೆಲ್ಲ ಕಾರಣಗಳಿಗೆ ಈ ಸಮಸ್ಯೆಗಳು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಪದೇ ಪದೇ ಕಾಣಿಸ್ಕೊಳ್ಲಿಕ್ಕೆ ಹೆಚ್ಚಾಗ್ತಿರೋದು? ನೀವು ನೋಡಿರ್ಬೋದು, ನಮ್ದು ಅಜ್ಜಿ ತಾತ ಇರ್ಬೋದು ಅಥವಾ ಬೇರೆ ಏಜ್ ಅವ್ರಿಗೆ ಒಂದು 100 ಏಜ್ ಆದ್ರೂ ಕೂದಲು ವೈಟ್ ಆಗ್ತಿರ್ಲಿಲ್ಲ, ಕಪ್ಪಾಗೆ ಇರೋದು. ಆಮೇಲೆ ತುಂಬಾ ಎನರ್ಜೆಟಿಕ್ ಆಗಿರೋರು. ಒಂದು ನೀವ್ ಹೇಳ್ದಂಗೆ ನಮ್ದು ಜೀವನ ಶೈಲಿ ತುಂಬಾನೇ ಚೇಂಜ್ ಆಗಿದೆ. ಸೊ ಹೇಗೆ ನಾವು ಎಕ್ಸರ್ಸೈಸ್ ರುಟೀನ್ ನಮ್ದು ನಾವು ಮಾಡ್ಕೊಂಡಿಲ್ಲ. ಜನರೆಲ್ಲ ತುಂಬಾ ಶ್ರಮ ಪಟ್ಟಿ ಕೆಲಸ ಮಾಡೋರು ಮುಂಚೆ, ಇವಾಗೆಲ್ಲ ರಿಮೋಟ್ ಅಲ್ಲೇನೆ ನಾವು ಕೆಲಸ ಮಾಡ್ತೀವಿ, ಅದೊಂದು. ಆಮೇಲೆ ಸ್ಲೀಪ್ ಪ್ಯಾಟರ್ನ್ಸ್ ಫುಲ್ ಎಫೆಕ್ಟ್ ಆಗೋಗಿದೆ ಈಗಿನ ಪಾಪ್ಯುಲೇಷನ್ಗೆ. ನೈಟ್ ಕೆಲಸ ಮಾಡ್ತಾರೆ, ಬೆಳಗ್ಗೆ ಬಂದ್ಬಿಟ್ಟು ಮಲ್ಕೊಳ್ತಾರೆ. ಸೊ ಅದೆಲ್ಲ ಬ್ರೈನ್ಗೆ ತುಂಬಾ ಇಂಪಾರ್ಟೆಂಟು, ಹಾರ್ಮೋನ್ ರೆಗ್ಯುಲೇಷನ್ಗೂ ತುಂಬಾ ಇಂಪಾರ್ಟೆಂಟು. ನ್ಯೂಟ್ರಿಷಿಯಸ್ ಡಯಟ್ ಅನ್ನೋದು ಇವಾಗ ಒಂಥರ ಕಾನ್ಸೆಪ್ಟ್ ಆಗೋಗಿದೆ. ಕರೆಕ್ಟ್ ಟೈಮ್ಗೆ ಊಟ ಮಾಡಲ್ಲ, ಕರೆಕ್ಟ್ ಏನು ತಿನ್ಬೇಕು ಅದು ತಿನ್ನಲ್ಲ. ಎಲ್ಲರೂ ಡಯಟ್ ಅನ್ನೋದು ಒಂದು ಫ್ಯಾನ್ಸಿ ಇದ್ರಲ್ಲಿ ಇರ್ತಾರೆ. ನೀವು ಕೇಳಿರ್ಬೋದು ಕೀಟೋಜೆನಿಕ್ ಡಯಟ್, ಪ್ರೋಟೀನ್ ಓನ್ಲಿ ಡಯಟ್, ವಾಟರ್ ಓನ್ಲಿ ಡಯಟ್, ಫ್ರೂಟ್ ಓನ್ಲಿ ಡಯಟ್. ಆ ಥರ ಅವ್ರು ತಿನ್ನೋದನ್ನೇ ಫುಲ್ ಆಲ್ಟ್ರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಥರ ಜೀವನ ಶೈಲಿ ಎಲ್ಲ ಅಫೆಕ್ಟ್ ಆಗ್ತಿದೆ. ಆಮೇಲೆ ಗಂಡಸರು ಹೆಂಗಸರು ಇಬ್ರು ಕೂಡ ಅಡಿಕ್ಷನ್ಸ್ಗೆ ಒಳಗಾಗಿದ್ದಾರೆ ಇವಾಗ. ಕುಡಿಯೋದಿರ್ಬೋದು, ಎಕ್ಸಾಕ್ಟ್ಲಿ, ಆಲ್ಕೋಹಾಲ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಬೇರೆ ಏನೋ ಚೀವಿಂಗ್, ಪಾನ್ ಇರ್ಬೋದು, ಟೊಬ್ಯಾಕೋ ಚೀವಿಂಗು, ಏನೋ ಒಂದು ಇರಲೇಬೇಕು. ಆಮೇಲೆ ಫ್ರೆಂಡ್ಸ್ ಜೊತೆ ಪಿಯರ್ ಪ್ರೆಷರ್ಗೋಸ್ಕರ ಬೇರೆಯವ್ರು ಕೂಡ ಅದನ್ನ ಇದ್ ಮಾಡ್ತಾನೆ ಇರ್ತಾರೆ, ತಗೊಳ್ತಾನೆ ಇರ್ತಾರೆ ಒಂದು ಹ್ಯಾಬಿಟ್ಸ್ಗೆ.
ಸೊ ಹೇಗೆ ಆಲ್ಕೋಹಾಲ್ ಟೊಬ್ಯಾಕೊ ಎಲ್ಲ ಸೇರಿ ಮೇಲ್ ಇನ್ಫರ್ಟಿಲಿಟಿನ ಜಾಸ್ತಿ ಮಾಡಿದೆ ಅಂತಂದ್ರೆ ಸೆಮೆನ್ ಕೌಂಟು ಸೆಮೆನ್ ಮೊಟಿಲಿಟಿ ಎಲ್ಲ ಅಫೆಕ್ಟ್ ಆಗುತ್ತೆ. ಹೆಂಗಸರಲ್ಲಿ ಎಗ್ಸ್ ಕೌಂಟು ಎಗ್ ಕ್ವಾಲಿಟಿ ಎಲ್ಲ ಅಫೆಕ್ಟ್ ಆಗುತ್ತೆ. ಸೊ ಈ ತರ ಹಲವಾರು ಕಾರಣಗಳಿಂದ ನಮ್ದು ಪ್ರೀವಿಯಸ್ ಜನಾಂಗಕ್ಕೂ ಇವಾಗ್ಲಿಗೂ ತುಂಬಾ ಡಿಫ್ರೆನ್ಸ್ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಅಂತ ಹೇಳಿ. ಸೊ ಒಮ್ಮೆ ಈ ರೀತಿ ಸಮಸ್ಯೆಗಳು ಬಂತು ಅಂತ ಹೇಳಿದ್ರೆ ಸಹಜವಾಗಿ ನಮ್ಮ ಜನ ನೀವು ನೋಡಿರ್ತೀರಾ ದೇವರು ದಿಂಡ್ರು ಅಂತ ಹೆಚ್ಚಾಗಿ ಹೋಗ್ತಾರೆ, ಜೊತೆಗೆ ಒಂದಷ್ಟು ಚಿಕಿತ್ಸೆಗಳ ಮೊರೆ ಕೂಡ ಹೋಗ್ತಾರೆ. ಆದ್ರೆ ಇಲ್ಲಿ IVF ಸೆಂಟರ್ನಲ್ಲಿ ಇದೊಂದು ಮಾಡರ್ನ್ ಟೆಕ್ನಾಲಜಿ, ಇದನ್ನು ಬಳಸ್ಕೊಂಡು ಅವರಿಗೆ ಸಂತಾನ ಪ್ರಾಪ್ತಿ ಆಗೋ ರೀತಿ ಚಿಕಿತ್ಸೆ ಕೊಡಲಾಗುತ್ತೆ. ಸೊ ನಿಮ್ಮ ಗರ್ಭಗುಡಿ IVF ಸೆಂಟರಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಇದೆ ಮತ್ತೆ ಟೆಕ್ನಾಲಜಿಯನ್ನು ಹೇಗೆ ಬಳಸ್ಕೊಳ್ಳಲಾಗುತ್ತೆ ಆ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ನಾನು ಮುಂಚೆನೆ ಹೇಳ್ದಂಗೆ ಗುಡಿಗೆ ದೇವ್ರನ್ನೂ ಬಿಲೀವ್ ಮಾಡಬೇಕು, ಸೈನ್ಸ್ನೂ ಅಳವಡಿಸ್ಕೋಬೇಕು. ಅದೆರಡು ಕಂಬೈನ್ ಆದಾಗನೇ ಬೆಸ್ಟ್ ರಿಸಲ್ಟ್ಸ್ ಬರೋದು. ಹೇಗೆ ಬರೀ ಬಾಡಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಟ್ಟರೆ ಸಾಲದು, ಮೈಂಡ್ ಕೂಡ ತುಂಬ ರಿಲ್ಯಾಕ್ಸೇಷನ್ನು ಸ್ಟ್ರೆಸ್ ಫ್ರೀ ಇದ್ದರೆ ಅವೆರಡು ಕಂಬೈನ್ ಮಾಡಿದಾಗ ರಿಸಲ್ಟ್ಸ್ ಉತ್ತಮ ಆಗುತ್ತೆ. ಅದೇ ಥರ ಗರ್ಭಗುಡಿಲಿ ಎರಡೂ ನಾವು ಕಂಬೈನ್ ಮಾಡಿದ್ದೀವಿ. ಮೈಂಡ್ಗೂ ತುಂಬ ಟೆಕ್ನಿಕ್ಸ್ ಯೂಸ್ ಮಾಡ್ತೀವಿ, ಬಾಡಿಗೂ ತುಂಬ ಯೂಸ್ ಮಾಡ್ತೀವಿ. ಎರಡು ಕಂಬೈನ್ ಆಗೋದ್ರಿಂದ ಅದು ಹೋಲಿಸ್ಟಿಕ್ ಆಗಿ ಅವ್ರಿಗೆ ಯೋಗ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಥೆರಪೀಸ್ ಇರ್ಬೋದು, ಎಲ್ಲ ಕಂಬೈನ್ ಆದಾಗ ಉತ್ತಮ ರಿಸಲ್ಟ್ಸ್ ಬರುತ್ತೆ. ಗರ್ಭಗುಡಿಲಿ ಹೇಗೆ ಅಂತಂದ್ರೆ ಒಂದು ಕಪಲ್ ವಾಕ್ ಇನ್ ಆಗಿದ ತಕ್ಷಣ ಅವ್ರದ್ದು ಕಂಪ್ಲೀಟ್ ಹಿಸ್ಟ್ರಿ ತಗೊಳ್ಳೋದ್ರಲ್ಲಿರ್ಬೋದು, ಅವ್ರದ್ದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ನೋಡೋದ್ರಲ್ಲಿರ್ಬೋದು, ಲ್ಯಾಬ್ರೇಟರಿಲಿ ಹಾರ್ಮೋನ್ ಅನಾಲಿಸಿಸ್ ಮಾಡ್ಬೋದು, ಎಲ್ಲ ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಮಾಡಿದೀವಿ, ಯಾವುದ್ರಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಆಮೇಲೆ ಬೆಸ್ಟ್ ಡಾಕ್ಟರ್ಸ್ ಮತ್ತೆ ಬೆಸ್ಟ್ ಎಂಬ್ರಿಯಾಲಜಿಸ್ಟ್ ಟೀಮ್ ಇದೆ. ಈಗ ನಾನು ಯಾವುದೋ ಒಂದು ಅಡುಗೆ ಮಾಡಬೇಕು ಅಂದರೆ ನಾನು ಫೈನಲ್ ಸ್ಟೆಪ್ ಒಂದು ಸರಿ ಮಾಡಿಬಿಟ್ರೆ ಅದು ತುಂಬ ಚೆನ್ನಾಗಿ ಬರಲ್ಲ. ನಾನು ಫಸ್ಟು ರಾ ಮೆಟೀರಿಯಲ್ಸಿಂದ ನಾನು ಹೇಗೆ ಮಾಡ್ತೀನಿ ಅವಾಗ ಉತ್ತಮ ಅಡುಗೆ ಆಗುತ್ತೆ. ಅದೇ ಥರ ಗರ್ಭಗುಡಿಲಿ ಒಂದು ಕಪಲ್ ವಾಕಿನ್ ಆಗಿದ ತಕ್ಷಣ ಆ ಸೆಂಟರ್ ಫೀಲು, ಡಾಕ್ಟ್ರ್ ಜೊತೆ ಮಾತಾಡೋದಿರ್ಬೋದು, ಆಮೇಲೆ ನಮ್ಮದು ಫ್ರಂಟ್ ಆಫೀಸಲ್ಲಿ ಅವ್ರು ಹೇಗೆ ಕಂಫರ್ಟಬಲ್ ಆಗಿ ಇದು ಮಾಡ್ತಾರೆ, ಅದರಲ್ಲೆಲ್ಲ ಅವ್ರಿಗೆ ಸೆಂಟರ್ ಬಗ್ಗೆ ತುಂಬ ಟ್ರಸ್ಟ್ ಬರುತ್ತೆ, ಫೇತ್ ಬರುತ್ತೆ. ಆಮೇಲೆ ಆ ಟ್ರೀಟ್ಮೆಂಟ್ ಫಲಕಾರಿ ಆಗೋದ್ರಲ್ಲಿ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಇಮ್ಮಡಿ ಆಗುತ್ತೆ. ಓಕೆ, ಸೊ ಸಕ್ಸಸ್ ರೇಟ್ ಬಗ್ಗೆ ಹೇಳ್ತಾ ಇದ್ರಿ. ಈಗಾಗಲೇ ಗೊತ್ತಿರೋ ಹಾಗೆ ಗರ್ಭಗುಡಿ IVF ಸೆಂಟರಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ದಂಪತಿಗಳಿಗೆ ಇದು ವರಾಗಿ ಪರಿಣಮಿಸಿದೆ ಅಂತ ಹೇಳಿ. ಒಂದು ಸಮಸ್ಯೆ ಅಂತ ಬಂದಾಗ ಸಾಕಷ್ಟು ಜನ ಬೇರೆ ಬೇರೆ ರೀತಿ ಸಜೆಷನ್ಸ್ ಕೊಡ್ತಾರೆ, ಬಹಳಷ್ಟು ಕಡೆ ಸುತ್ತಾಡ್ತಾರೆ ಇಂಥ ಚಿಕಿತ್ಸೆಗಳಿಗೆ ಅಂತ ಹೇಳಿ. ಆದರೆ ಇಲ್ಲಿ ಬಹಳ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅಂತ ಹೇಳ್ತೀರಾ. ಸೊ ಇಲ್ಲಿ ಬರುವಂಥ ದಂಪತಿಗಳು ಏನು ನಿರೀಕ್ಷಿಸಬಹುದು ಗರ್ಭಗುಡಿಯಿಂದ ಆ ಬಗ್ಗೆ ಹೇಳಿ. ನಾವು ತುಂಬ ಜನ ದಂಪತಿಗಳು ಬೇರೆ ಕಡೆ ಎಲ್ಲ ತುಂಬ ಸತಿ ಹೋಗಿ ತುಂಬ ಟ್ರೀಟ್ಮೆಂಟ್ ಆಪ್ಷನ್ಸ್ ತಗೊಂಡು ಹಲವಾರು ಸಲ IUI ಮಾಡಿಸ್ಕೊಂಡಿರ್ತಾರೆ, IVF ಮಾಡಿಸ್ಕೊಂಡಿರ್ತಾರೆ. ಎಗ್ ಕ್ವಾಲಿಟಿ ಸರಿ ಇರಲಿಲ್ಲ, ಭ್ರೂಣ ಕ್ವಾಲಿಟಿ ಸರಿ ಇರಲಿಲ್ಲ, ತುಂಬ ಸಲ ಎಂಬ್ರಿಯೋ ಟ್ರಾನ್ಸ್ಫರ್ಸ್ ಆಗಿರುತ್ತೆ. ಬಟ್ ಕೊನೆಗೆ ಪ್ರೆಗ್ನೆನ್ಸಿ ನೆಗೆಟಿವ್ ಬಂದ್ಬಿಟ್ಟಿರುತ್ತೆ. ತುಂಬ ಬೇಜಾರು ಮಾಡಿಕೊಂಡು ನಮಗಿನ್ ಮಗುನೇ ಬೇಡ, ಟ್ರೀಟ್ಮೆಂಟೇ ಬೇಡ ಅಂತ ಅವ್ರು ಹತಾಶರಾಗಿ ಕೂತಿರ್ತಾರೆ. ಅಂಥವ್ರಿಗೆ ಗರ್ಭಗುಡಿಲಿ ತುಂಬ ಯುನೀಕ್ ಆಗಿ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಇದೆ. ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು ಹೇಗೆ ಬೆಸ್ಟ್ ಸ್ಪರ್ಮ್ನ ಆರಿಸಿ, ಇವಾಗ ಹಸ್ಬೆಂಡಲ್ಲಿ ತುಂಬ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ಸಕ್ಸಸ್ಸೇ ಸಿಕ್ಕಿರಲ್ಲ, ಅಂಥವ್ರಿಗೆ ಇಲ್ಲಿ ಟೆಕ್ನಾಲಜಿ ಮೂಲಕ ತುಂಬ ಬೆಸ್ಟ್ ಸ್ಪರ್ಮ್ ಆರಿಸ್ಬಿಟ್ಟು ಮ್ಯಾಗ್ನೆಟಿಕ್ ಸಾರ್ಟರ್ ಇರ್ಬೋದು, ಇಕ್ಸಿ ಇರ್ಬೋದು, ಇಮ್ಸಿ ಇರ್ಬೋದು, ಆ ಥರ ತುಂಬ ದೊಡ್ಡ ದೊಡ್ಡ ಟೆಕ್ನಾಲಜೀಸ್ ಯೂಸ್ ಮಾಡಿ ಅವ್ರಿಗೆ ಬೆಸ್ಟ್ ಸ್ಪರ್ಮ್ ಆರಿಸ್ಬಿಟ್ಟು ಒಳ್ಳೆ ಭ್ರೂಣ ಕ್ರಿಯೇಟ್ ಮಾಡ್ತೀವಿ. ಅದು ಗರ್ಭಕೋಶದೊಳಗಡೆ ಭ್ರೂಣ ಟ್ರಾನ್ಸ್ಫರ್ ಮಾಡಿದಾಗ ಅದು ಈಸಾಗಿ ಹಿಡ್ಕೊಳ್ಳೋ ಶಕ್ತಿ ತುಂಬ ಜಾಸ್ತಿ ಆಗುತ್ತೆ. ಆಮೇಲೆ ಬ್ಲಾಸ್ಟೋಸಿಸ್ ಟ್ರಾನ್ಸ್ಫರ್ ಅಂತ ಡೇ 5 ಟ್ರಾನ್ಸ್ಫರ್ ಅಂತ ಒಂದು ಯೂನಿಕ್ ಫೆಸಿಲಿಟಿ ಇದೆ ನಮ್ಮಲ್ಲಿ. ಅದರಲ್ಲೂ ಅಷ್ಟೇ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಆಗುತ್ತೆ. ಸೊ ಈ ಥರ ಟೆಕ್ನಾಲಜಿ ಮೂಲಕ ಗರ್ಭಗುಡಿಲಿ ಸಕ್ಸಸ್ ರೇಟು ಎಲ್ಲ ಸೆಂಟರ್ಗಿಂತ ತುಂಬ ಉತ್ತಮವಾಗಿದೆ. ಓಕೆ, ಈಗ ಒಬ್ರು ಕಾಲರ್ ಇದ್ದಾರೆ ಡಾಕ್ಟರ್, ಮಾತಾಡ್ಸೋಣ. ಜ್ಯೋತಿ ಅಂತ ಹೇಳಿ ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ಜ್ಯೋತಿ ಅವರೇ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಡಾಕ್ಟರ್ ಇದ್ದಾರೆ, ನಿಮ್ ಸಮಸ್ಯೆ ಏನಿದೆ ಕೇಳಿ. ಓಕೆ ಮೇಡಮ್, ಹೇಳಿ ಜ್ಯೋತಿ ಅವರೇ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಮಗೆ 40 ಇವಾಗ ಏಜು. ಓಕೆ. ಒಂದ್ ಮಗು ಇದೆ ಮೇಡಮ್, 18 ವರ್ಷ ಅವನಿಗೆ. ಅದ್ರ ಮೇಲೆ 2 ಸಲ ಒಂದ್ ಸರ್ತಿ ಗರ್ಭ ನಿಂತಿತ್ತು ಮೇಡಮ್. ಅದ್ರ ಮಗು ಬೆಳಿತಾ ಇಲ್ಲ ಅಂತ ಹೇಳ್ಬಿಟ್ಟು ತೆಗೆದ್ಬಿಟ್ಟಿದ್ದಾರೆ. ಓಕೆ. ಅದ್ರ ಮೇಲೆ ಮತ್ತೊಂದ್ ಸರ್ತಿ ಆಗಿತ್ತು ಮೇಡಮ್, ಅದು ಏನೋ ಬಾಳ ಹೆವಿ ವಜ್ಜಿ ಅದು ಎತ್ತಿದ ಕಡೆಯಿಂದ ನಿಮ್ಗೆ ಹಂಗ ಆಗ್ಯದ ಅಂತ ಹೇಳ್ಬಿಟ್ಟಿದ್ರು. ಅದಕ್ಕೆ ಇವಾಗ ಮತ್ತೆ ನಿಲ್ತಾ ಇಲ್ಲ ಮೇಡಮ್. ಅದಕ್ಕೇನು ಇವಾಗೇನು ಮುಂದೆ ನಿಲ್ಲುತ್ತಾ ಅಥವಾ ಇಲ್ಲ ಅಂತ ಕೇಳ್ಬೇಕಾಗಿತ್ತು. ಬೇರೆ ಕಡೆ ತೋರಿಸ್ಕೊಂಡು ಎಲ್ಲ ಟೆಸ್ಟ್ಗಳೆಲ್ಲ ಮಾಡಿಸಿದೀರಾ ಜ್ಯೋತಿ? ಮಾಡಿಸಿದೀವಿ ಮೇಡಮ್, ಎಲ್ಲ ನಾರ್ಮಲ್ ಬಂದಿದೆ ರಿಪೋರ್ಟ್ ಅಲ್ಲಿ, ಏನಿಲ್ಲ. ಇಬ್ರದ್ದು. ಹಸ್ಬೆಂಡ್ದು? ಹಸ್ಬೆಂಡ್ ಏನಿಲ್ಲ ಮೇಡಮ್. ನಿಮ್ದು ರಿಪೋರ್ಟ್ಸ್ ಎಲ್ಲ ಕಳಿಸಿ, ನಾವು ಇಮಿಡಿಯೇಟ್ ಆಗಿ ಅದನ್ನ ಅನಲೈಸ್ ಮಾಡಿ ನಿಮಗೆ ಕಾಲ್ ಕೊಡ್ತೀವಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನಾವು ಸಲಹೆ ಕೊಡ್ತೀವಪ್ಪ. ಹೌದಾ ಮೇಡಮ್? ಓಕೆ, ಥ್ಯಾಂಕ್ ಯು ಜ್ಯೋತಿ ಅವರೇ ಕರೆ ಮಾಡಿ ಮಾತಾಡಿದಕ್ಕೆ. ಸೊ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಈಗ ಜೆಂಟ್ಸ್ ಅಲ್ಲೂ ಪ್ರಾಬ್ಲಮ್ ಇರುತ್ತೆ, ಟೆಕ್ನಾಲಜಿ ಬಳಸ್ಕೊಂಡು ನಾವು ಅದರಲ್ಲಿ ಉತ್ತಮವಾದಂತಹ ಸ್ಪರ್ಮ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬಹುದು ಅಂತ.
ಸೊ ಈಗ ಈ ಸಂತಾನ ಇಲ್ಲ, ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಅಂತ ಬಂದ ತಕ್ಷಣ ಅದು ಫಿಮೇಲ್ ಓರಿಯೆಂಟೆಡ್ ಅನ್ನುವಂಥ ಮಾತುಗಳೇ ಹೆಚ್ಚಾಗಿ ಕೇಳಿ ಬರ್ತಾ ಇದ್ದಂಥದ್ದಿತ್ತು ಸಮಾಜದಲ್ಲಿ. ಸೊ ಈಗ ಹಾಗಿಲ್ಲ, ಬದಲಾಗಿದೆ. ಆ ವಿಚಾರವಾಗಿ ಇಬ್ಬರಲ್ಲೂ ಯಾವ ರೀತಿ ಸಮಸ್ಯೆಗಳಿರಬಹುದು ಆ ಬಗ್ಗೆ ಹೇಳಿ. ಮುಂಚೆ ಎಲ್ಲ ಹಾಗೆ ಮಾಡೋರು, ಹಸ್ಬೆಂಡ್ಸು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ, ಹೆಲ್ತಿಯಾಗಿದ್ದಾರೆ ಅಂದರೆ ಅವ್ರಿಗೆ ಸ್ಪರ್ಮ್ಸ್ ಪ್ರಾಬ್ಲಮ್ ಏನೂ ಇರಲ್ಲ ಅಂತ ಅವರೇ ಒಂದು ಕನ್ಕ್ಲೂಷನ್ ಬಂದ್ಬಿಡೋರು. ಸೊ ಮನೆಯಲ್ಲಿ ಹೆಂಗಸನ್ನ ಮಾತ್ರ ಹಾಸ್ಪಿಟ್ಲಿಗೆ ಕಳಿಸಿ ಅವ್ರಿಗೆ ಇನ್ವೆಸ್ಟಿಗೇಟ್ ಮಾಡಿಸೋದು, ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದು. ಅದು ಫಲಕಾರಿನೇ ಆಗಲಿಲ್ಲ ಅಂದರೆ ಆ ಗಂಡಸಿಗೆ ಬೇರೆ ಮದುವೆ ಮಾಡೋರು ಹೊತ್ತು ಅವ್ರು ಬಂದು ಟೆಸ್ಟ್ ಮಾಡಿಸ್ಕೋತಿರ್ಲಿಲ್ಲ. ಬಟ್ ಇವಾಗ ತುಂಬ ಅವ್ರದ್ದು ಮೈಂಡ್ ಸೆಟ್ ಚೇಂಜ್ ಆಗಿದೆ ಆ್ಯಕ್ಚುಲಿ. ಥ್ರೂ ಟಿ ವಿ ಅವೇರ್ನೆಸ್ ಇರ್ಬೋದು, ಬೇರೆ ಸೋಷಿಯಲ್ ಮೀಡಿಯಾ ಅವೇರ್ನೆಸ್ ಇರ್ಬೋದು, ಬುಕ್ಸ್ ಇರ್ಬೋದು, ಅಥವಾ ಅವ್ರದ್ದು ಎಜುಕೇಷನಲ್ಲೇ ಅವ್ರಿಗೆ ಗೊತ್ತಾಗಿರುತ್ತೆ. ಸೊ ಇವಾಗ ಫಸ್ಟ್ ವಿಸಿಟಲ್ಲೇ ಹಸ್ಬೆಂಡ್ ವೈಫ್ಸೇ ಜಾಸ್ತಿ ಜನ ಬಂದ್ಬಿಟ್ಟು ಮೀಟ್ ಮಾಡ್ತಾರೆ. ಸೊ ಇಬ್ಬರು ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಇರ್ತಾರೆ. ಫಾರ್ ಎಕ್ಸಾಂಪಲ್, ವೈಫ್ ಕಂಪ್ಲೀಟ್ಲಿ ನಾರ್ಮಲ್ ಇದ್ದಾರೆ ಸರ್, ನಿಮ್ದ್ರಲ್ಲೇ ಪ್ರಾಬ್ಲಮ್ ಇರೋದು ಅಂದರೆ ಅದನ್ನು ಆಕ್ಸೆಪ್ಟ್ ಮಾಡ್ತಾರೆ. ಮಾಡಿಸ್ಬಿಟ್ಟು ಅವ್ರು ಟ್ರೀಟ್ಮೆಂಟ್ ತಗೊಂಡು ಇಬ್ರು ಒಟ್ಟಿಗೆ ಟ್ರೀಟ್ಮೆಂಟ್ ತಗೊಳ್ಳೋ ಅದೆಲ್ಲ ಚೇಂಜ್ ಆಗಿದೆ ಇವಾಗ. ಬಟ್ ಗಂಡಸರಲ್ಲಿ ತುಂಬಾ ಅವ್ರದ್ದು ಸ್ಪರ್ಮ್ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಅಫೆಕ್ಟ್ ಆಗ್ತಿರೋದಕ್ಕೆ ಮೇನ್ ರೀಸನ್ ಲೈಫ್ ಸ್ಟೈಲ್. ಸೊ ಅಡಿಕ್ಷನ್ಸ್ ಇರ್ಬೋದು, ಟೊಬ್ಯಾಕೊ ಅಡಿಕ್ಷನ್ಸ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಅಥವಾ ಅವ್ರಿಗೇನು ಎಕ್ಸಸೈಸ್ ಇಲ್ಲದೆ ತುಂಬಾ ಫಿಸಿಕಲ್ಲಿ ತುಂಬಾ ವೀಕ್ ಆಗಿರ್ಬೋದು, ಅಥವಾ ಡಯಟ್ ಸರಿಗೆ ತಗೊಳ್ದೇ ಇರ್ಬೋದು, ಅಥವಾ ಅವ್ರಿಗೆ ಸ್ಲೀಪ್ ಪ್ಯಾಟರ್ನ್ ಸರಿಗಿಲ್ಲದೆ ಇರ್ಬೋದು. ಸೊ ಹಲವಾರು ಕಾರಣಗಳಿಂದ ಮೆನ್ನಲ್ಲೂ ಇದು ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಿದೆ. ಆಮೇಲೆ ಅವ್ರು ವರ್ಕ್ ಮಾಡೋ ಎನ್ವೈರನ್ಮೆಂಟಲ್ಲಿ ಕೆಮಿಕಲ್ಸ್ಗೆ ತುಂಬ ಎಕ್ಸ್ಪೋಸ್ ಆಗ್ತಿದ್ರೆ, ಪೇಂಟ್ ಇಂಡಸ್ಟ್ರಿ ಇದ್ರೆ, ಅಥವಾ ಹೀಟಿಗೆ ತುಂಬ ಎಕ್ಸ್ಪೋಸ್ ಆಗ್ತಿದ್ರೆ, ಫಾರ್ ಎಕ್ಸಾಂಪಲ್ ಫರ್ನೇಸ್ ಇಂಡಸ್ಟ್ರಿ ಇದ್ರೆ, ಅಥವಾ ಇವರು ಪೂಜಾ ಭಟ್ರು ಇರ್ತಾರಲ್ಲ, ಸದಾ ಹೋಮದ ಹತ್ರ ಕೂತ್ಕೊಂಡು ಹೀಟ್ಗೆ ಎಕ್ಸ್ಪೋಸ್ ಆಗ್ತಿರ್ತಾರೆ, ಅಥವಾ ಶೆಫ್ಸ್ ಇರ್ತಾರಲ್ಲ ಬರೀ ಕಿಚನ್ಸ್ ಅಲ್ಲೇ. ಸೊ ಯಾರ್ಯಾರು ಹೀಟ್ಗೆ ತುಂಬಾ ಎಕ್ಸ್ಪೋಸ್ ಆಗ್ತಿರ್ತಾರೋ ಅವರಲ್ಲೂ ಈ ಸೆಮೆನ್ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎರಡೂ ಕಮ್ಮಿ ಆಗ್ತಾ ಇದೆ. ಸೊ ಅವ್ರದ್ದು ಆಕ್ಯುಪೇಷನಲ್ ಹಜಾರ್ಡ್ಸ್ ನೋಡ್ಕೋಬೇಕು. ಸೊ ಆ ಥರ ಏನಾದ್ರು ಒಂದು ಚಾನ್ಸ್ ಇದ್ರೆ ಒಂದು ಚೇಂಜ್ ಮಾಡ್ಕೊಂಡ್ರೆ ಅವ್ರ ಆಕ್ಯುಪೇಷನ್ ತುಂಬಾ ಚೇಂಜಸ್ ಕಾಣುತ್ತೆ ಅವರಲ್ಲೂ. ಓಕೆ, ಸೊ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಡಾಕ್ಟರ್ ಸಂಜನಾ ಬ್ಯಾಂಗ್ಳೂರಿಂದ ಕರೆ ಮಾಡಿದ್ದಾರೆ. ಸಂಜನಾ ಅವರೇ ನಮಸ್ತೆ. ನಮಸ್ತೆ ಸರ್, ನನ್ನ ಹೆಸರು ಸಂಜನಾ ಅಂತ. ಡಾಕ್ಟರ್ ಇದ್ದಾರೆ, ನಿಮ್ ಪ್ರಶ್ನೆ ಅವ್ರ ಹತ್ರ ಕೇಳಿ. ಮೇಡಮ್, ನನಗೆ ಮೊದ್ಲಿಂದಾನು PCOD ಪ್ರಾಬ್ಲಮ್ ಇದೆ. ಓಕೆ, ಅದ್ರ ಟ್ರೀಟ್ಮೆಂಟ್ ತಗೊಂತಾ ಇದೀನಿ. ಈ ಮಂತ್ ಬಂದು 21 ಬಂದಿದೆ ಹೆಕ್ಕು 12th ಡೇಗೆ. ಹಸ್ಬೆಂಡ್ ಸ್ಪಾಮ್ ಕೂಡ 50 ಮಿಲಿಯನ್ ಇದೆ. ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ. ಬಟ್ IUI ಕೂಡ ಮಾಡಿದ್ದಾರೆ, ಇನ್ನು ಪ್ರೆಗ್ನೆಂಟ್ ಆಗಿಲ್ಲ. ಏನಾದ್ರು ಬೇರೆ ತರ ಏನಾದ್ರು ಪ್ರಾಬ್ಲಮ್ ಇದೆಯಾ ಮೇಡಮ್? ಅಂದ್ರೆ ನೀವು ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡ್ತಿದ್ದೀರಲ್ಲ? ಕನ್ಸಲ್ಟ್ ಮಾಡಿದ್ವಿ ಆಲ್ರೆಡಿ. ಒಂದು ಮಗು ಹಾಗೆ ಹಾರ್ಟ್ ಬೀಟ್ ಬಂದಿರ್ಲಿಲ್ಲ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು ನನಗೆ. ಓಕೆ, ಹಾ ಮೇಡಮ್. ಥೈರಾಯ್ಡ್ ಎಲ್ಲ ನಾರ್ಮಲ್ ಇದೆಯಪ್ಪ ಸಂಜನಾ? ಥೈರಾಯ್ಡ್ ಎಲ್ಲ ನಾರ್ಮಲ್ ಇದೆ, ಬಟ್ ನನ್ನ ಇರ್ರೆಗ್ಯುಲರ್ ಪೀರಿಯಡ್ಸ್ ಮೊದ್ಲಿಂದಾನು ಇತ್ತು. ಹೆಗ್ಗು ಕೂಡ ಇವಾಗ 21 12 ಡೇಸ್ ಬಂದಿದೆ, ಚೆನ್ನಾಗಿದೆ ಅಂತಾರೆ. IUI ಕೂಡ ಮಾಡಿದ್ದಾರೆ, ಅದೇ ಇನ್ನೂ ಸಕ್ಸಸ್ ಆಗಿಲ್ಲ ಮೇಡಮ್ ಯಾವ್ದು. ಅದೇ ನಿಮ್ದು 21 ಮಿಲಿಮೀಟರ್ 12th ಡೇ ಬಂದಿದೆ ಅಂದ್ರೆ ಗುಡ್ ಎಗ್ ಕ್ವಾಲಿಟಿನೇ ಬಂದಿದೆ. ಸೊ ನಿಮ್ ಹಸ್ಬೆಂಡ್ ಕೌಂಟ್ಸ್ ಚೆನ್ನಾಗಿದೆ. ಟ್ಯೂಬ್ಸ್ ಎಲ್ಲ ಇವ್ಯಾಲ್ಯೂಯೇಟ್ ಆಗಿದ್ಯಾ ನಿಮ್ದು? ಅದನ್ನು ಮಾಡಿಸಿದೆ ಮೇಡಮ್, HCGನೂ ಮಾಡಿಸಿದೀವಿ, HSV ಕೂಡ ಅದನ್ನು ಎಲ್ಲ ನೋಡಿದ್ವಿ, ಎಲ್ಲ ನಾರ್ಮಲ್ ಇದೆ ಮೇಡಮ್. ನಿಮ್ದು ಏಜ್ ಅಪ್ಪ ಸಂಜನಾ? 25. ಮತ್ತೆ ಆಗತ್ತೆ, ನಿಮ್ಗೇನು ಪ್ರಾಬ್ಲಮ್ ದೊಡ್ಡದಿಲ್ಲ. ಸೊ ನೀವು ಸ್ಟ್ರೆಸ್ ಮಾಡ್ಕೋಬೇಡಿ, ನೀವು ಭಯ ಬೀಳ್ಬೇಡಿ, ಈಸಿಯಾಗಿ ನಿಲ್ಲತ್ತೆ, ಏನು ತೊಂದರೆ ಇಲ್ಲ. ಒಂದ್ಸಲಿ ಬಂದು ನನ್ನ ಮೀಟ್ ಮಾಡಿ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸಂಜನಾ ಅವರೇ. ಇನ್ನು ಇತ್ತೀಚಿನ ದಿನಗಳಲ್ಲಿ ದಂಪತಿಗಳು ಸಹಜವಾಗಿ ಮದುವೆ ಆದ ನಂತರ ಕೂಡ ಪ್ಲಾನಿಂಗ್ ಅಲ್ಲಿ ಇರ್ತಾರೆ. ಸೊ ಇದು ಏನಾದ್ರೂ ತೊಂದರೆಯನ್ನ ತಂದೊಡ್ಡುತ್ತಾ? ಯಾವ ಸಂದರ್ಭದಲ್ಲಿ ಎಚ್ಚೆತ್ಕೊಂಡ್ರೆ ಇಂತಹ ಸಮಸ್ಯೆ ಬರೋದಿಲ್ಲ? ಆ ಎಲ್ಲ ಸಂಬಂಧಪಟ್ಟಂತೆ ಮತ್ತಷ್ಟು ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ಫರ್ಟಿಲಿಟಿ ಸಮಸ್ಯೆ ಎದುರಿಸ್ತಾ ಇರೋರಿಗೆ ಗರ್ಭಗುಡಿ IVF ಸೆಂಟರ್ನಲ್ಲಿ ಯಾವ ರೀತಿ ಉತ್ತಮ ಚಿಕಿತ್ಸೆ ಸಿಗುತ್ತೆ, ಅದ್ರ ಜೊತೆಗೆ ಫಲಿತಾಂಶ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಶ್ಯಾಮಲಾ ಅಂತ ಹೇಳಿ ಬ್ಯಾಂಗ್ಳೂರಿಂದ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ಶ್ಯಾಮಲಾ ಅವರ ಕೇಳಿಸ್ತಾ ಇದೆಯಾ? ಡಾಕ್ಟರ್ ಇದ್ದಾರೆ, ಮಾತಾಡಿಮ್ಮ. ಸರಿ ಹೇಳಿ ಶ್ಯಾಮಲಾ ಅವರೇ. ಮೇಡಮ್, ನನ್ನ ಮಗಳಿಗೆ ಪ್ರಾಬ್ಲಮ್ ಇದೆ ಮೇಡಮ್. ಅವಳು ನಾರ್ಮಲ್, ಇನ್ನೂ ಮ್ಯಾರೇಜ್ ಆಗ್ಲಿಲ್ಲ ಮೇಡಮ್. ನಾರ್ಮಲ್ ಪೀರಿಯಡ್ ಆಗ್ಲಿಲ್ಲ. ಟ್ಯಾಬ್ಲೆಟ್ ಇಂದಾನೆ ಮೇಡಮ್ ಈಗ ಪೀರಿಯಡ್ ಆಗ್ತಾ ಇರೋದು. ಏಜು 22 ರನ್ನಿಂಗ್ ಅಲ್ಲಿ ಇದೆ. ಸ್ಕ್ಯಾನ್ ಎಲ್ಲ ಆಯ್ತಾ? ಸ್ಕ್ಯಾನಿಂಗ್ ಎಲ್ಲ ಆಗಿದೆ ಮೇಡಮ್. ಟ್ಯಾಬ್ಲೆಟ್ ಹಾರ್ಮೋನ್ಸ್ ಟ್ಯಾಬ್ಲೆಟ್ ಕೊಡ್ತಾರೆ, ಪ್ರೋಜಿನೋವಾ ಮತ್ತೆ ಪೀರಿಯಡ್ ಟ್ಯಾಬ್ಲೆಟ್ ಮಂತ್ಲಿ 7 days ಪೀರಿಯಡ್ ಟ್ಯಾಬ್ಲೆಟ್ ತಗೋಬೇಕು. ಓಕೆ, ನಿಮ್ ಪ್ರಶ್ನೆ ಏನು?
ಮೇಡಮ್ ಈಗ ಈಕೆಗೆ ಮದ್ವೆ ಮಾಡಿದ್ರೆ ಮತ್ತೆ ಅದೇ ಅವ್ರು ಡಾಕ್ಟರ್ ಹೇಳಿದ್ದಾರೆ ಮೇಡಮ್, ಮದ್ವೆ ಮಾಡ್ಬೋದು, ಏನು ತೊಂದ್ರೆ ಇಲ್ಲ, ನಾರ್ಮಲ್ ಆಗಿ ಮಕ್ಳಾಗಲ್ಲ ಅಂತ ಹೇಳಿದ್ದಾರೆ. ಓಕೆ. ಅದಕ್ಕೆ ಮತ್ತೆ ನಾವು ಮದ್ವೆ ಮಾಡೋದಕ್ಕೆ ನಾವು ಹಿಂದೆ ಆಗ್ತಾ ಇದೀವಿ. ಈ ತರ ಇದ್ದಾಗ ಯಾವ ತರ ಆಗುತ್ತೆ ಅಂತ. ಅಲ್ಲ, ಈ ತರ ಅವ್ರು ತುಂಬಾ ಜನ ಮದ್ವೆ ಆಗಿ ಮಗು ಆಗಿದೆ ಅಮ್ಮ, ನಾವು ಹೆಲ್ಪ್ ಮಾಡ್ಬೋದು. ನೀವು ರಿಪೋರ್ಟ್ಸ್ ಎಲ್ಲ ತಗೊಂಡು ನನ್ನ ಮೀಟ್ ಮಾಡಿ. ಸರಿ. ಹೆದರ್ಕೋಬೇಡಿ, ಇವಾಗ ಎಲ್ಲಾರ್ಗೂ ಮಗು ಆಗುತ್ತೆ. ಗರ್ಭಕೋಶ ಎಲ್ಲ ಚೆನ್ನಾಗಿದೆ, ಅವ್ರಿಗೆ ಟ್ಯಾಬ್ಲೆಟ್ಸ್ ಅಲ್ಲಿ ಪೀರಿಯಡ್ಸ್ ಬರ್ತಿದೆ ಅಂದ್ರೆ ಖಂಡಿತ ಆಗತ್ತೆ. ನೀವೆಲ್ಲ ರಿಪೋರ್ಟ್ಸ್ ತಂದು ನನ್ನ ಮೀಟ್ ಮಾಡಿ. ಓಕೆ, ಹೌದು ಥ್ಯಾಂಕ್ ಯು ಮೇಡಮ್. ಈಗ ಮತ್ತೆ ಏನೋ ಬೇರೆ ಟೆಸ್ಟ್ ಮಾಡ್ತಾ ಇದೀವಿ, ಜೆನೆಟಿಕ್ ಟೆಸ್ಟ್ ಗೆ ಎಲ್ಲ ಕೊಟ್ಟಿದ್ದಾರೆ. ಓಕೆ ಓಕೆ, ಅದು ತಗೊಂಡ್ ಬನ್ನಿ. ಕರೆಕ್ಟ್. ಓಕೆ ಮೇಡಮ್, ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಾರ್ಯಕ್ರಮದ ಕೊನೆಯಲ್ಲೂ ಕೂಡ ಇವರ ನಂಬರ್ ಮತ್ತೆ ಅಡ್ರೆಸ್ ಅನ್ನ ಡಿಸ್ಪ್ಲೇ ಮಾಡ್ತೀವಿ, ನೋಟ್ ಮಾಡ್ಕೊಳ್ಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾನಸ ಅಂತ ಹೇಳಿ ಬ್ಯಾಂಗ್ಳೂರಿಂದ ಕರೆ ಮಾಡಿದ್ದಾರೆ. ಮಾನಸ ಅವರೇ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಡಾಕ್ಟರ್ ಇದ್ದಾರೆ, ಮಾತಾಡಿ. ಹೇಳಿ ಮಾನಸ, ಹೇಳಿ. ನಮಸ್ತೆ ಮ್ಯಾಮ್. ನಾವು ನಿಮ್ದೆಲ್ಲ ನೋಡ್ತಾ ಇರ್ತೀವಿ ಮ್ಯಾಮ್, ಗರ್ಭಗುಡಿಗೆಲ್ಲ ಇಲ್ಲಿ ನಾವು ಬಾಗೂಸಪಳ್ಳಿಯಿಂದ ಇಲ್ಲಿ ಹೇಳಪ್ಪ. ಗರ್ಭಗುಡಿ ಸೆಂಟರ್ ಮ್ಯಾಮ್. ನಮ್ಗೆ ಆಲ್ರೆಡಿ 2 ಮಕ್ಳಿದ್ದಾರೆ ಮ್ಯಾಮ್. ನಮ್ ಸಿಸೇರಿಯನ್ ಸೆಕ್ಷನ್ ಆಗಿರೋದು. ನಮ್ಗೆ ಇನ್ನೊಂದು ಮಗು ಬೇಕಂತ ಆಸೆ ಆಗ್ತಾ ಇದೆ. ಆಲ್ರೆಡಿ 4 ಇಯರ್ಸ್ ಚಿಕ್ಕವಳಿಗೆ, ದೊಡ್ಡವಳಿಗೆ 6 ಇಯರ್ಸ್ ಮ್ಯಾಮ್. ಹಾಗಾಗಿ ನಮ್ಗೆ ಇನ್ನೊಂದು ಮಗು ಬೇಕಂತ ಇದೆ ಮ್ಯಾಮ್. ಮಾಡಿಸ್ಕೊಂಡ್ಬಿಟ್ಟಿದೀವಿ ಮ್ಯಾಮ್ ಆಲ್ರೆಡಿ. ಓಕೆ. IVF ಅಲ್ಲಿ ಆರಾಮಾಗತ್ತೆ ನಿಮ್ಗೆ. ಹೌದಾ ಮ್ಯಾಮ್? ಇವಾಗ ಟ್ಯೂಬ್ಸ್ ಬ್ಲಾಕ್ ಮಾಡಿರ್ತಾರೆ ಟ್ಯೂಬೆಕ್ಟಮಿಲಿ. ಸೊ ಅವತ್ತು ಅದು ರಿವರ್ಸಲ್ ಮಾಡಿ ಜೋಡಣೆ ಮಾಡಿದ್ರೆ ಸಕ್ಸಸ್ ರೇಟ್ ತುಂಬಾ ಕಮ್ಮಿ ಇದೆ. ಸೊ ಅದೇನು ಮಾಡದೆ ನಾವು IVF ಅಲ್ಲಿ ಈಸಿಯಾಗಿ ಮಗು ಮಾಡ್ಬೋದು. ದಯವಿಟ್ಟು ಡಾಕ್ಟರ್ಸ್ನ ಬಂದು ಮೀಟ್ ಮಾಡಿ ಗರ್ಭಗುಡಿಲಿ. ಆಯ್ತು ಮ್ಯಾಮ್. ನಾನು ಅದು ಖಂಡಿತ ಇದೆ ಅನ್ಸುತ್ತೆ ಮ್ಯಾಮ್. ನನ್ಗೆ ನೀವೆಲ್ಲ ಮಾತಾಡೋದು ನೋಡ್ಬಿಟ್ಟು ನನ್ಗೆ ಕನ್ಫರ್ಮ್ ಅನಿಸ್ತಾ ಇದೆ. ನಾನು ಯೂಟ್ಯೂಬ್ ಅಲ್ಲಿ ನಿಮ್ಗೆಲ್ಲ ನೋಡ್ತಾ ಇರ್ತೇನೆ ಮ್ಯಾಮ್ ವಿಡಿಯೋಸ್. ಖಂಡಿತ ಆಗತ್ತೆ, ಬನ್ನಿ. ಓಕೆ, ಥ್ಯಾಂಕ್ ಯು ಮಾನಸ ಅವರೇ. ಸೊ ಡಾಕ್ಟರ್ ಈಗಾಗೆ ಹೇಳ್ತಾ ಇದ್ದಾಗೆ ತುಂಬಾ ಜನ ಈ ರೀತಿ ಫಾಲೋ ಮಾಡ್ತಾ ಇರ್ತಾರೆ. ಮತ್ತಷ್ಟು ಜನಕ್ಕೆ ಹೆಚ್ಚಿನ ಕನ್ಸಲ್ಟೆನ್ಸಿ ಕೂಡ ಬೇಕಾಗಿರುತ್ತೆ, ಎಲ್ಲೋ ಒಂದ್ ಕಡೆ ಒಂದು ಮುಜುಗರನೂ ಇರುತ್ತೆ. ಸೊ ಈ ಎಲ್ಲ ರೀತಿಯಲ್ಲಿ ಗರ್ಭಗುಡಿ IVF ಸೆಂಟರ್ ಇಂದ ಯಾವ ರೀತಿ ವ್ಯವಸ್ಥೆ ಆಗಿದೆ ಎಲ್ರಿಗೂ ತಲುಪೋ ರೀತಿಯಲ್ಲಿ ಅದೇ ಹೇಳಿ. ಆಕ್ಚುಲಿ ತುಂಬಾ ಜನಕ್ಕೆ ಫಸ್ಟು ಅಫೋರ್ಡಬಿಲಿಟಿ ಇರಲ್ಲ, ಇನ್ನೊಂದು ಅವೇರ್ನೆಸ್ ಇರಲ್ಲ, ಅಥವಾ ಆಕ್ಸೆಸಿಬಿಲಿಟಿ ಇರಲ್ಲ. ಸೊ ಅದಕ್ಕೋಸ್ಕರ ಗರ್ಭಗುಡಿಯಿಂದ ನಾವು ಹಲವಾರು ಸೆಂಟರ್ನ ಎಷ್ಟೊಂದು ಕಡೆ ಸ್ಟ್ರಾಟಜಿಕ್ ಲೊಕೇಶನ್ ಅಲ್ಲಿ ಓಪನ್ ಮಾಡಿದ್ದೀವಿ. ನಮ್ದು ಹನುಮನ್ ನಗರಲ್ಲಾಗಲಿ, ಸೌತ್ ಎಂಡ್ ಬ್ರಾಂಚ್ ಇರ್ಬೋದು, ಜಯನಗರ್, ಕಲ್ಯಾಣ್ ನಗರ್, ಎಲೆಕ್ಟ್ರಾನಿಕ್ ಸಿಟಿ, ಎಲ್ಲ ಕಡೆ ಗರ್ಭಗುಡಿ ಇರೋದ್ರಿಂದ ಜನಕ್ಕೆ ಈಸಿಯಾಗಲಿ ತಲುಪಲಿ ಅಂತ ಒಂದು ಮಾಡಿದ್ದೀವಿ. ಆಮೇಲೆ ಗರ್ಭಗುಡಿ IVF ಸೆಂಟರ್ದು ವೆಬ್ಸೈಟ್ಗೆ ಹೋದರೆ ಅವ್ರು ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಅವ್ರಿಗೆ ಫ್ರೀ ಕನ್ಸಲ್ಟೇಷನ್ ಮತ್ತು ಸೆಕೆಂಡ್ ಒಪಿನಿಯನ್ ಕೂಡ ಇರುತ್ತೆ. ನೀವು ಅವಾಗಲೇ ಹೇಳ್ತಿದ್ರಿ ಹಲವಾರು ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ತುಂಬ ಬೇಸೆತ್ ಹೋಗಿರ್ತಾರೆ ಅಂತ. ಸೊ ಅಂಥವ್ರು ಅವ್ರ ರಿಪೋರ್ಟ್ಸ್ನ ತೋರಿಸ್ಬಿಟ್ಟು ಡಾಕ್ಟರ್ ಹತ್ರ ಮಾತಾಡಿ ಸೆಕೆಂಡ್ ಒಪಿನಿಯನ್ ತಗೋಬಹುದು, ನೆಕ್ಸ್ಟ್ ಏನು ಮಾಡಬೇಕು ಅಂತ. ಅಥವಾ ವೆಬ್ಸೈಟಲ್ಲಿ ಬಂದು ರಿಜಿಸ್ಟರ್ ಆದರೆ ನಾವು ಆನ್ಲೈನ್ ಕನ್ಸಲ್ಟೇಷನಲ್ಲಿ ಅವ್ರಿಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಸಲಹೆ ಕೊಡ್ತೀವಿ. ಇಲ್ಲ ಅವ್ರಿಗೆ ತುಂಬಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂದ್ರೆ ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಇದೆ. ಸೊ ಅದು EMI ಆಪ್ಷನ್ ಇರುತ್ತೆ. ಸೊ ಈಸಿಯಾಗಿ ಅವರು ಟ್ರೀಟ್ಮೆಂಟ್ ತಗೊಂಡು ಮಗು ಮಾಡಿಕೊಂಡು ಅದನ್ನ ದುಡ್ಡು ಕೂಡ ಅವ್ರು ಬರೆಸ್ಕೋಬಹುದು. ಹೌದು, ಯಾಕಂದ್ರೆ ಬಹಳ ಜನಕ್ಕೆ ಈಗ ಚಿಕಿತ್ಸೆ ಸಿಗುತ್ತೆ ಅನ್ನೋಂಥದ್ದನ್ನ ನೋಡ್ತಿದ್ರು ಕೂಡ ಎಲ್ಲೋ ಒಂದು ಭಯ ಇರುತ್ತೆ, ಎಷ್ಟಾಗಬಹುದು ಚಿಕಿತ್ಸೆ ವೆಚ್ಚ ಏನೋ ಅನ್ನೋದು. ಸೊ ಹಾಗಾಗಿ ಇಲ್ಲಿ ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಫೆಸಿಲಿಟಿ ಕೂಡ ಇದೆ ಅಂತ ಹೇಳ್ತಾ ಇದೆ. ಆಮೇಲೆ ಇನ್ನೊಂದು ವಿಷಯ, ನಮ್ದು ಮಾರತಳ್ಳಿಲಿ ಕೂಡ ಬ್ರಾಂಚ್ ಓಪನ್ ಆಗ್ತಾ ಇದೆ. ಸೊ ಈ ಮಂತ್ ಎಂಡ್ಗೆನೆ ಅದರದ್ದು ಇನಾಗ್ರೇಷನ್ ಆಗುತ್ತೆ. ಸೊ ಮಾರತಳ್ಳಿ ಕ್ಲೋಸ್ ಇರೋ ಜನ ಅಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರದ್ದು ಪ್ರೆಗ್ನೆನ್ಸಿಗೆ ಏನ್ ಇದೆಯೋ ಸಲಹೆಗಳು ಬೇಕೋ ಅದನ್ನ ಕೂಡ ಅವ್ರು ತಗೋಬಹುದು. ಓಕೆ, ಇನ್ನು ಡಾಕ್ಟರ್ ಒಂದು ಕಾಲಘಟ್ಟದಿಂದನೂ ಟ್ರೀಟ್ಮೆಂಟ್ ತಗೊಳ್ತಾ ಬರ್ತಿರ್ತಾರೆ ಇಂಥ ಸಮಸ್ಯೆಗೆ. ಈಗ COVID-19 ಅನ್ನುವಂತಹ ಪಿಡುಗು ಎಲ್ಲರನ್ನ ಬಾಧಿಸ್ತಾ ಇರೋದ್ರಿಂದ ಚಿಕಿತ್ಸೆನ ನಿಲ್ಲಿಸ್ಬಿಟ್ಟಿರ್ತಾರೆ ಅಥವಾ ಮುಂದೆ ಹಾಕಿರ್ತಾರೆ. ಸೊ ಇದು ಅಫೆಕ್ಟ್ ಆಗುತ್ತಾ, ಆ ಬಗ್ಗೆ ತಿಳಿಸ್ಕೊಡಿ. ತುಂಬಾ ಜನರಲ್ಲಿ ಭಯ ಇದೆ. ಸೊ ಈ ಕೊರೋನಾ ಅಫೆಕ್ಟ್ ಯಾವ ತರ ಆಗತ್ತೆ ನಮ್ಗೆ, ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಆದ್ರೆ ಹೇಗೆ, ಆ ತರ ತುಂಬಾನೇ ಫಿಯರ್ ಇಟ್ಕೊಂಡ್ಬಿಟ್ಟಿದ್ರು ಜನ. ಸೊ ಬಟ್ ಅವ್ರಿಗೆ ಹೇಳ್ಬೇಕೇನು ಅಂದ್ರೆ ತುಂಬಾ ರಿಸರ್ಚ್ಗಳಾಗಿದೆ, ಸ್ಟಡೀಸ್ ಆಗಿದೆ. ಥೈಲ್ಯಾಂಡ್ ಅಲ್ಲಿ ಆಗಿರ್ಬೋದು, ಮಲೇಷ್ಯಾ, ಚೈನಾ ಅಲ್ಲೆಲ್ಲ ತುಂಬಾ ರಿಸರ್ಚ್ ಆಗಿ ಈ ಪ್ಯಾಂಡಮಿಕ್, ಈ ವೈರಸ್ಸು ಪ್ರೆಗ್ನೆನ್ಸಿಗೆಲ್ಲ ಏನು ಸಿಗ್ನಿಫಿಕೆಂಟ್ ಆಗಿ ಅಫೆಕ್ಟ್ ಆಗಲ್ಲ. ಸೊ ಈ ಪೀರಿಯಡ್ ಅಲ್ಲಿ ಯಾರಿಗೆ ಮಗು ಆಗಿದೆಯೋ ಅವ್ರು ನಾರ್ಮಲ್ ಆಗಿ ಮಗುಗಳು ಹುಟ್ಟಿ ಸ್ಟಡೀಸ್ ಆಗಿದೆ. ಸೊ ಆ ಫಿಯರ್ನ ಫಸ್ಟ್ ತೆಗ್ದಾಕ್ಬೇಕು. ಮತ್ತೆ ಇವಾಗ ಹಸ್ಬೆಂಡ್ ಅಲ್ಲಿ ವೈಫ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದ್ರೆ, ನಾನು ಈ ಪ್ಯಾಂಡಮಿಕ್ ಅನ್ಬಿಟ್ಟು 1 ಇಯರ್ ಕಳೆದ್ಬಿಟ್ಟು ನಾನು ಡಾಕ್ಟರ್ ಹತ್ರ ಹೋದ್ರೆ ನಂದು ಎಗ್ ಕೌಂಟು ಮತ್ತೆ ಸ್ಪರ್ಮ್ ಕೌಂಟು ತುಂಬಾ ಬ್ಯಾಡ್ ಆಗೋಗಿರಬಹುದು. ಸೊ ಏಜ್ ಅನ್ನೋದು ತುಂಬಾ ಇಂಪಾರ್ಟೆಂಟು, ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಅವ್ರು ಟೈಮ್ ವೇಸ್ಟ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ಅವ್ರಿಗೆ ಡಾಕ್ಟರ್ ಹತ್ರ ಬರೋದಕ್ಕೆ ಈ ವೈರಲ್ ಇನ್ಫೆಕ್ಷನ್ ಭಯ ಇದ್ರೆ ಆನ್ಲೈನ್ ಕನ್ಸಲ್ಟೇಷನ್ ತಗೊಳ್ಳೋದು, ಆನ್ಲೈನ್ ಮೂಲಕನೇ ಎಲ್ಲ ತಗೊಂಡು IPL ಸರ್ವಿಸ್ ಅಂತ ನಾವು ಗರ್ಭಗುಡಿಯಿಂದ ಸ್ಟಾರ್ಟ್ ಮಾಡಿದೀವಿ.
ಇಂಜೆಕ್ಷನ್ಸು, ಫಾರ್ಮಸಿ ಮತ್ತೆ ಲ್ಯಾಬು ನಾವೇ ಅವ್ರ ಮನೆಗೆ ಹೋಗಿ ತಲುಪಿಸ್ತೀವಿ. ಓಕೆ. ಸೊ ಆ ತರ ಸರ್ವಿಸಸ್ನೆಲ್ಲ ತಗೊಂಡು ಅವ್ರು ಆದಷ್ಟು ಬೇಗ ಪ್ರೆಗ್ನೆನ್ಸಿ ಅಚೀವ್ ಮಾಡ್ಕೊಂಡ್ಬಿಡ್ಬೇಕು. ಇನ್ನ ಹೇಳ್ತಾ ಇದ್ರಿ ಡಾಕ್ಟರ್, ಈಗ ರೆಸ್ಪಾನ್ಸಿಬಿಲಿಟಿ ಅನ್ನೋ ಕಾರಣಕ್ಕೆ ಮುಂದಕ್ಕೆ ಹಾಕೋರು ಇರ್ತಾರೆ, ಸೊ ಲೇಟ್ ಮ್ಯಾರೇಜ್ ಆಗಬಹುದು ಅಂತ. ಜೊತೆಗೆ ಮ್ಯಾರೇಜ್ ಆದ್ಮೇಲೂ ಕೂಡ ಪ್ಲಾನಿಂಗ್ ಅಲ್ಲಿ ಇರುವಂತಹ ದಂಪತಿಗಳು ಇರ್ತಾರೆ, ಮುಂದಕ್ಕೆ ಹಾಕೊಂಡು ಬೇರೆ ಏನೋ ಪ್ಲಾನಿಂಗ್ಸ್ ಅಲ್ಲಿ ಇರ್ತಾರೆ. ಸೊ ಅದು ಕೂಡ ತೊಂದರೆ ಆಗಬಹುದಾ ಈ ವಿಚಾರವಾಗಿ? ಹೌದು. ಯಾಕಂದ್ರೆ ಮೊದಲೆಲ್ಲ ನಾವು 25 ಇಂದ 35 ಏಜ್ ಗ್ರೂಪ್ ಅಲ್ಲಿ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು, ವೆರಿ ಇಂಪಾರ್ಟೆಂಟ್ ಏಜ್ ಅಂತ ಹೇಳ್ತಾ ಇದ್ವಿ. ಬಟ್ ತುಂಬಾ ಜನ ಅದನ್ನ ಪೋಸ್ಟ್ಪೋನ್ ಮಾಡೋದಕ್ಕೆ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ತಗೊಳ್ಳೋದು, ಪ್ರೆಗ್ನೆನ್ಸಿನ ಪ್ಲಾನ್ ಮಾಡ್ಕೊಂಡು ಮುಂದಕ್ಕೆ ಹಾಕೋದು ಮಾಡ್ತಿರ್ತಾರೆ. ಬಟ್ ನಾವಿವಾಗ ಡಾಕ್ಟರ್ಸ್ ಅಬ್ಸರ್ವ್ ಮಾಡ್ತಿರೋದು ಲೇಡೀಸ್ ಅಲ್ಲಿ ಬಿಫೋರ್ 30 ಇಯರ್ಸ್ ಎಗ್ಸ್ ಕೌಂಟ್ ಎಲ್ಲ ತುಂಬಾ ಕಮ್ಮಿ ಆಗ್ತಿದೆ. ಸೊ ಫಸ್ಟ್ ಅವರು ನೋಡ್ಕೋಬೇಕು, ಹಾರ್ಮೋನ್ಸ್ ಕರೆಕ್ಟ್ ಆಗಿದ್ರೆ ಮಾತ್ರ ಅವ್ರು ಪ್ಲಾನ್ ಮಾಡ್ಕೋಬೇಕು. ಇಲ್ಲ ಅವ್ರಿಗೆ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಆದಷ್ಟು ಬೇಗ ಅದನ್ನ ಆನ್ಸರ್ ಮಾಡ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗ್ಬೇಕು, ಅವ್ರ ಕೆರಿಯರ್ ಆಗ್ಲಿ ಪ್ರೊಫೆಷನ್ ಆಗ್ಲಿ. ನೀವ್ ಹೇಳ್ದಂಗೆ ಯಾವ್ದು ಡಾಕ್ಟರ್ ಸಲಹೆನೇ ಇಲ್ಲದೆ ಓರಲ್ ಕಾಂಟ್ರಸೆಪ್ಟಿವ್ ತಗೊಳ್ತಾನೆ ಇರ್ತಾರೆ ಇಯರ್ಸ್ ಟುಗೆದರ್. ದಟ್ ಇಸ್ ವೆರಿ ಬ್ಯಾಡ್, ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀರಾ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇರೋರಿಗೆ IVF ಗರ್ಭಗುಡಿ ಸೆಂಟರ್ ನಲ್ಲಿ ಯಾವ ರೀತಿ ತಂತ್ರಜ್ಞಾನವನ್ನ ಬಳಸ್ಕೊಂಡು ಚಿಕಿತ್ಸೆ ಕೊಡ್ತಾರೆ ಅಂತ. ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅಡ್ರೆಸ್ ಹೀಗಿದೆ: ಡಾಕ್ಟರ್ ಆಶಾ S. ವಿಜಯ್, ಗರ್ಭಗುಡಿ IVF ಸೆಂಟರ್, 210 ಬಾರ್ ಎ, ಶುಭಶ್ರೀ ಕಾಂಪ್ಲೆಕ್ಸ್, 12ನೇ ಮೇನ್, ಹನುಮಂತನಗರ, 50 ಅಡಿ 50 ಫೀಟ್ ರೋಡ್, ಬನಶಂಕರಿ, 1ನೇ ಹಂತ, ಬೆಂಗಳೂರು. ಇನ್ನು ಫೋನ್ ನಂಬರ್ಸ್ ಮೂಲಕ ಕೂಡ ಸಂಪರ್ಕಿಸಬಹುದು. ನಂಬರ್ಸ್ ಹೀಗಿದೆ: 888-00000909, ಮತ್ತೊಂದು ಸಂಖ್ಯೆ 888-418338, ಹಾಗೆ 9148449992. ಇನ್ನು ವೆಬ್ಸೈಟ್ ಮೂಲಕ ಕೂಡ ಆನ್ಲೈನ್ ಕನ್ಸಲ್ಟೆನ್ಸಿಯನ್ನ ಪಡಿಬಹುದು. ಅಡ್ರೆಸ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಬಗ್ಗೆ ಸಾಕಷ್ಟು ತಿಳಿಸ್ಕೊಟ್ರಿ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಹೊತ್ತಿನ ನಿತ್ಯ ಸಂಜೀವಿನಿ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.